ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇವತ್ತಿನ ಕಥೆ ನಿನ್ನೆ ಕಥೆಗೆ ಪೂರಕವಾದಂಥ ಕಥೆ ಇದು. ಎರಡನೇ ಮಹಾಯುದ್ಧ ಅನೇಕ ನಾಯಕರನ್ನು ಸೃಷ್ಟಿ ಮಾಡಿಬಿಡ್ತು. ಅದರಲ್ಲಿ ಒಬ್ಬ ಲೆಫ್ಟಿನೆಂಟ್ ಕಮಾಂಡರ್ ಬುಷ್ ಒಹಾರಾ ಅಂತ. ಅವನೊಬ್ಬ ಯುದ್ಧ ವಿಮಾನದ ಚಾಲಕ, ಪೈಲಟ್. ಒಂದು ವಿಮಾನಗಳ ಗುಂಪಿಗೆ ನಾಯಕ ಅವನು. ಒಂದು ದಿನ ಅವನು ಇಡೀ ಗುಂಪಿಗೆ ಆದೇಶ ಬಂತು. ಆ ಗುಂಪಿಗೆ ನಿರ್ದೇಶ ಎಂದರೆ ಹಡಗಿನಲ್ಲಿರ್ತಾವಲ್ಲ ವಿಮಾನಗಳು, ಹಡಗಿನ ಮೇಲೆ ಇರುವಂಥದ್ದು ಟೇಕ್ ಆಫ್ ಆಗಬೇಕು. ಇವರೆಲ್ಲ ಹಡಗಿನಿಂದ ಹಾರಿ ಒಂದು ವ್ಯೂಹ ರಚನೆ ಮಾಡಿಕೊಂಡು ವೈರಿ ಪಡೆ ಮೇಲೆ ಬಾಂಬ್ ಹಾಕಿ ಮರಳಿ ಬರಬೇಕು ಅಂತ ಹೊರಟರು. ಒಂದೊಂದಾಗಿ ವಿಮಾನಗಳು ಹಡಗಿನಲ್ಲಿ ಏರಿದು ಮೇಲೆ ಹಾರಿತು. ಗಾಳಿಯಲ್ಲಿ ಹೋಗಿ ಜೊತೆಯಾಗಿ ವ್ಯೂಹಗಳನ್ನು ಮಾಡಿಕೊಂಡ್ರು, ಫಾರ್ಮೇಷನ್ ಮಾಡಿಕೊಂಡ್ರು. ಆಗ ಒಹಾರ ತನ್ನ ಮುಂದಿದ್ದ ಮೀಟರ್ ನೋಡ್ತಾನೆ. ವಿಮಾನಕ್ಕೆ ಪೆಟ್ರೋಲ್ ತುಂಬುವಾಗ ಪೂರ್ತಿ ತುಂಬೇ ಇಲ್ಲ, ಯಾರೋ ಗಮನ ಕೊಟ್ಟಿಲ್ಲ. ಇಂಧನ ತುಂಬ ಕಮ್ಮಿ ಇದೆ. ವೈರಿ ಸ್ಥಳದವರೆಗೆ ಹೋಗಿ ಬಾಂಬ್ ಹಾಕಿ ವಾಪಸ್ ಬರೋ ಸಾಧ್ಯ ಇಲ್ಲ. ಆದ್ದರಿಂದ ತಕ್ಷಣ ಫೋನ್ನಲ್ಲೇ ತನ್ನ ಸಹೋದ್ಯೋಗಿ ತಿಳಿಸಿದ, ನೀ ಹೋಗಿ, ನಾನು ಹೋಗಿ ಹಡಗಿಗೆ ಹೋಗಿ ವಾಪಸ್ ಹೋಗ್ತೀನಿ ಅಂತ. ಸರ್ರ ಅಂತ ವ್ಯೂಹದಿಂದ ಸರಿದು ಹಡಗಿನ ಕಡೆಗೆ ತಿರುಗಿಸ್ಬಿಟ್ಟ ವಿಮಾನ. ಸ್ವಲ್ಪ ಮುಂದೆ ಹಡಗಿನ ಕಡೆ ಹೋಗುವಾಗ ಮುಂದೆ ಕಂಡಂಥ ದೃಶ್ಯ ಅವನ ರಕ್ತವನ್ನು ಹೆಪ್ಪುಗಟ್ಟಿಸ್ಬಿಡ್ತು. ಜಪಾನಿಯರ ಮೇಲೆ ದಾಳಿ ನಡೆದಿದೆ ಈಗ. ಅಲ್ಲಿ ಜಪಾನಿಯರ ವೈಮಾನಿಕ ಪಡೆ ಎಂಥ ಬುದ್ಧಿವಂತರು ಗೊತ್ತಾ ಅವರು. ಇವರೆಲ್ಲ ವಿಮಾನ ಹಡಗು ಬಿಟ್ಟ ಮೇಲೆ ಹೋಗಿದೆ ಅಂದಾಗ ಅವ್ರ ವಿಮಾನ ಹಡಗಿನ ಕಡೆ ಬರ್ತಾ ಇದ್ದ. ಹಡಗಿನ ಮೇಲೆ ಬಾಂಬ್ ಹಾಕೋಕೆ ಬರ್ತಾ ಇದ್ದಾರೆ. ಹಡಗಿನ ರಕ್ಷಕರು ಸಾಕಷ್ಟಿಲ್ಲ. ಆ ಮಾಹಿತಿ ತಡ್ಕೊಂಡೆ ವೈರಿ ಪಡೆ ದಾಳಿ ನಡೆಸಿದೆ ಅಂತ ಗೊತ್ತಾಯಿತು. ತನ್ನ ವಿಮಾನ ಪಡೆಗೆ ಸಂದೇಶ ಕಳಿಸಿ ವಾಪಸ್ ಕರೆಸ್ಕೊಳ್ಳುವಷ್ಟು ಸಮಯ ಇಲ್ಲ. ಹಡಗಿನ ಕಪ್ತಾನ ತಿಳಿಸಿ ಎಚ್ಚರ ಕೊಡುವಷ್ಟು ವೇಳೆಯೂ ಇಲ್ಲ. ಜಪಾನಿ ವಿಮಾನಗಳು ನುಗ್ಗಿ ಬರ್ತಾ ಇದ್ದಾವೆ. ಏನನ್ನ ಮಾಡಬೇಕು ಅಂತ ಹೇಳಿ ತನ್ನ ರಕ್ಷಣೆ ಚಿಂತೆಯನ್ನು ಬಿಟ್ಬಿಟ್ಟು ತನ್ನ ವಿಮಾನವನ್ನು ವೈರಿ ವಿಮಾನಗಳು ಎದುರಿಗೆ ತೊಗೊಂಡು ಹೋಗ್ಬಿಟ್ಟ. ಸೀದಾ ಎದುರಿಗೆ ತೊಗೊಂಡು ಗುಂಡಿನ ಮನೆ ಕಡೆಗೆ ಶುರು ಮಾಡಿದ. ಅವ್ರು ಗಾಬರಿ ಆಗಿಬಿಡ್ತು. ಎಲ್ಲ ವಿಮಾನ ಹೋಗಿದ್ದಾವೆ ಅಂದ್ಕೊಂಬಿಟ್ಟು ಎದುರಿಗೊಂದು ಬರ್ತಾ ಇದೆಯಲ್ಲ, ತಡಬಡಿಸ್ಬಿಟ್ರು ಅವರು. ಇವರು ತಿರುಗಿ ದಾಳಿ ಮಾಡಬೇಕು ಅನ್ನೋದ್ರೊಳಗೆ ಒಹಾರ ತನ್ನ ವಿಮಾನ ಕೆಳಗೆ ಮೇಲೆ ಎರಗಿಸ್ತಾ ಗರಗರನ್ನು ತಿರುಗಿಸ್ತಾ ಜಮಾನಿ ವಿಮಾನಗಳ ಮೇಲೆ ಭಾರೀ ಪ್ರಹಾರ ಮಾಡಿಬಿಟ್ಟ. 6-7 ವೈರಿ ವಿಮಾನಗಳು ಉರಿತಾ ಕೆಳಗೆ ಬಿತ್ತು. ಆದರೂ ಕೆಲವು ವೈರಿ ವಿಮಾನಗಳು ಹಾರಿಸಿದಂಥ ಗುಂಡು ಇವನ್ ವಿಮಾನದ ರೆಕ್ಕೆಗೆ ಬಡಿದು ಬೆಂಕಿ ಹತ್ಕೊಳ್ತು. ವಿಮಾನದ ಇಂಜನ್ಗಳು ಕೈ ಕೊಡೋಕೆ ಶುರುವಾಯಿತು. ಒಹಾರ ಚಿಂತೆ ಮಾಡಲಿಲ್ಲ. ವಿಮಾನವನ್ನು ಹಡಗಿನ ಕಡೆ ಸಾಗಿಸಿದ. ಹಿಂತಿರುಗಿ ನೋಡಿದ, ಎಲ್ಲ ವಿಮಾನ ಓಡಿ ಹೋಗಿದ್ದಾವೆ. ಹಡಗಿನ ಜಾರಿ ಉಳಿತು. ವಿಮಾನ ಹಡಗಿನ ಹತ್ತಿರವೇ ನೀರಿಗೆ ಅಪ್ಪಳಿಸ್ತು. ದೈವ ಚೆನ್ನಾಗಿತ್ತು, ಪ್ರಾಣ ಉಳಿತು. ಆ ಒಹಾರನಿಗೆ ಪರಮ ಶೌರ್ಯದ ಪದಕ ನೀಡಿ ಗೌರವಿಸಿದ್ರು. ಆದರೆ ಮರುವಾರವೇ ಮತ್ತೊಂದು ಗುಂಡು ಬಡಿದು ಗಾಳಿಯಲ್ಲಿ ಸಿಡಿದು ಹೋದಂಥ ವಿಮಾನದಲ್ಲಿ ಆತ ಹುತಾತ್ಮನಾಗಿ ಹೋದ. ಆದರೆ ಶಿಕಾಗೋ ಜನ ಎಷ್ಟು ಜನ್ಮಿಸಬೇಕು, ಅವನ ತ್ಯಾಗವನ್ನು ಮರೀಲಿಲ್ಲ. ಇವತ್ತಿಗಾದರೂ ಸ್ನೇಹಿತರೆ, ನೀವು ದಯವಿಟ್ಟು ಶಿಕಾಗೋ ಏರ್ಪೋರ್ಟಿಗೆ ಹೋದರೆ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಶಿಕಾಗೋದು. 1ನೇ ಮತ್ತು 2ನೇ ನಿಲ್ದಾಣದ ನಡುವೆ ಆ ಜಾಗದಲ್ಲಿ ಒಬ್ಬ ವೀರನ ಸ್ಮಾರಕ ನಿಲ್ಲಿಸಿದ್ದಾರೆ. ಹೋಗಿ ಗೌರವ ಸಲ್ಲಿಸಿ ಬನ್ನಿ. ಅದು ಬುಷ್ ಒಹಾರನ ಫೋಟೋ, ಬುಷ್ ಒಹಾರನ ವಿಗ್ರಹ ನಿಲ್ಲಿಸಿದ್ದಾರೆ. ಯಾರು ಗೊತ್ತಾ ಬುಷ್ ಒಹಾರ ಅಂತ? ಹಿಂದೆ ಜನರನ್ನ ಅಲ್ ಕ್ಯಾಪೋನನ ಶಿಷ್ಯ ಆಗಿದ್ದು, ಎಲ್ಲರಿಗೂ ಮೋಸಕ್ಕೆ ಸೇರಿಕೊಂಡಂಥ ಈಸಿ ಎಡ್ಡಿ ಇದ್ನಲ್ಲ, ಈಸಿ ಎಡ್ಡಿ ಮಗ ಇವನು. ಮಗನಿಗೆ ಆದರ್ಶ ತೋರ್ಲಿಕ್ಕೆ ಹೋಗಿ ತನ್ನನ್ನೇ ತಿದ್ದಿಕೊಂಡ ತಂದೆ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ತೆತ್ತಂಥ ಆದರ್ಶ ಮಗ. ಇದನ್ನು ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ. ಒಂದು ಆದರ್ಶದ ಮಾದರಿ ಮತ್ತೊಂದು ಆದರ್ಶದ ಬೆಳಕಿಗೆ ಕಾರಣ ಆಗ್ತದೆ. ಆದರ್ಶಗಳ ಪರಂಪರೆ ಬೆಳೀತದೆ. ಆಗ ನಮ್ಮ ದೇಶದಲ್ಲಿ ಮೌಲ್ಯಗಳ ಪ್ರತಿಷ್ಠಾಪನೆ ಆಗ್ತದೆ. ಅದಕ್ಕೆಲ್ಲರೂ ನಾವೆಲ್ಲರೂ ನಮಗೆ ತಿಳಿದಂಥ ಆದರ್ಶವನ್ನು ಬೆಳೆಸೋದಕ್ಕೆ, ಹಂಚೋದಕ್ಕೆ ಸಿದ್ಧರಾಗಿ ನಿಂತಿರಬೇಕು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz.